ಹೊಟ್ಟೆಪಾಡಿಗಾಗಿ ದೂರದ ತಲಕಾಡಿನಿಂದ ಬಂದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಇನ್ನಕ್ಕಿ ಗ್ರಾಮದಲ್ಲಿ ಅಕ್ಕನೊಂದಿಗೆ ನೆಲೆಸಿದ್ದಂತಹ ಸುಮಾರು 27 ವರ್ಷದ ಯುವಕ ದರ್ಶನ್ ನನ್ನ ನಿನ್ನೆ ರಾತ್ರಿ ಎಂದಿನಂತೆ ಆಟೋ ಓಡಿಸಲು ಬಂದಂತ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಅತ್ಯಂತ ಬರ್ಬರವಾಗಿ ಕೊಲೆ ಮಾಡಿರುವಂತಹ ಘಟನೆ ಇದೀಗ ಬೊಮ್ಮಸಂದ್ರವನ್ನ ಬೆಚ್ಚಿ ಬೀಳಿಸಿದೆ. ಹೊಟ್ಟೆಪಾಡಿಗಾಗಿ ಆಟೋ ಓಡಿಸ್ತಾ ಇದ್ದ ಅಕ್ಕನ ಮನೆಯಲ್ಲೇ ಕಳೆದ 8 ವರ್ಷಗಳಿಂದಲೂ ಕೂಡ ಉಳಿದುಕೊಂಡಿದ್ದ. ದೂರದ ತಲಕಾಡಿನಲ್ಲಿ ಅಲ್ಲಿ ತನ್ನ ತಂದೆ ತಾಯಿ ಇದ್ರು, ಆದ್ರೆ ಬದುಕು ಕಟ್ಟಿಕೊಳ್ಳಲು ಬಣ್ಣದ ನಗರಿ ಬೆಂಗಳೂರಿಗೆ ಆಗಮಿಸಿದ್ದ. ಈ ಒಂದು ಘಟನೆ ಹೆಬ್ಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಹೊಸೂರು ಮುಖ್ಯ ರಸ್ತೆಯ ಬೊಮ್ಮಸಂದ್ರದಲ್ಲಿರ್ತಕ್ಕಂತಹ ಎನ್ಫೀಲ್ಡ್ ಶೋರೂಮ್ ಬಳಿಯೇ ಈ ಒಂದು ಘಟನೆ ನಡೆದಿದೆ. ಸ್ಥಳಕ್ಕೆ ಡಿಸಿಪಿ ಸಾರಾ ಪಾತಿಮಾರವರು ಹಾಗೆಯೇ ಎಸಿಪಿ ಸತೀಶ್ ಅವರು ಹಾಗೂ ಇನ್ಸ್ಪೆಕ್ಟರ್ ಸೋಮಶೇಖರ್ ಮತ್ತು ಅವರ ತಂಡ ಭೇಟಿ ನೀಡಿತು. ಶ್ವಾನದಳ ಮತ್ತು FSL ಅವರು ಕೂಡ ಭೇಟಿಯನ್ನ ನೀಡಿ ಆರೋಪಿಗಳ ಪತ್ತೆಗೆ ತನಿಖೆಯನ್ನ ಮುಂದುವರಿಸಿದ್ದಾರೆ. ಈ ಒಂದು ಘಟನಾ ಸ್ಥಳದ ಅವೆಲ್ಲ ದೃಶ್ಯಗಳು ಮತ್ತು ಈ ಸಂದರ್ಭದಲ್ಲಿ ಡಿಸಿಪಿ ಸೇರಿದಂತೆ ಅವರ ಮಿತ್ರರು ಹಾಗೆ ಅವರ ಬಂಧುಗಳು ಏನ್ ಹೇಳಿದ್ರು ಅಂತೀರಾ, ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಅದೇ ಸರ್, ಇವ್ರು ಹೇಳಿದ್ಮೇಲೆ ಬೆಳಗ್ಗೆ ಅವ್ರು ಬಂದು ಹೇಳಿದ್ಮೇಲೆ ನಾನು ಕಾಲ್ ಮಾಡಿದೆ, ಪಿಕ್ ಮಾಡಲಿಲ್ಲ ಅವನು. ಆಮೇಲೆ ಮತ್ತೆ ತಿರ್ಗಾ ಯಾರ್ಯಾರಿಗೋ ಕಾಂಟ್ಯಾಕ್ಟಲ್ಲಿ ಕಾಲ್ ಮಾಡಿ ಬೇಕ್ರಿ ಅವ್ರಿಗೆಲ್ಲ ಕಾಲ್ ಮಾಡಿ ಅಧ್ಯಕ್ಷರ ನಂಬರ್ ಇಸ್ಕೊಂಡ್ವಿ. ಅವ್ರ ನಂಬರ್ ಇಸ್ಕೊಂಡು ಅವ್ರಿಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ದು ಅಷ್ಟೇ ಸರ್. ನಮಗೆ ಇಲ್ಲ ಸರ್, ಏನೂ ಇಲ್ಲ, ಆ ಥರದ್ದೆಲ್ಲ ಏನಿಲ್ಲ ಸರ್. ಇಲ್ಲ ಸರ್, ಆ ಥರದ್ದೆಲ್ಲ ಏನಿಲ್ಲ. ಮದುವೆ ಮಾಡೋದಕ್ಕೆ ಹುಡುಗಿನ ಹುಡುಕ್ತಾ ಇದ್ವಿ ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಮತ್ತಿನ್ಯಾವುದೂ ಇಲ್ಲ ಸರ್. ಇಲ್ಲ ಸರ್, ಆ ಥರ ಏನಾದರೂ ಇದ್ದರೆ ಬಂದು ಏನೇ ಅವನು ಒಂದು ಊಟ ತಿಂದರು, ಒಂದು ಚಪಾತಿ ತಿಂದರು ನನಗೆ ಹೇಳೋಣ, ಅಕ್ಕ ನಾನು ಇಂಥದ್ದು ತಿಂದೆ ಅಂತ ಹೇಳಿರೋನು. ನಾನು ಬೈದು ಗಲಾಟೆ ಮಾಡ್ತಾಯಿದ್ದೆ, ನಮ್ಮನ್ನು ಬಿಟ್ಬಿಟ್ಟು ನೀನು ತಿಂದಿದ್ಯಾ ಹೆಂಗೋ ಅಂತೇಳಿ. ಆ ಥರ ಇದ್ದ ಸರ್ ಅವನು. 10 ವರ್ಷ ಆಯಿತು ಸರ್. ನಮ್ಮ ಮನೆಗೆ ಬಂದು 10 ವರ್ಷದಿಂದನೂ ಇಲ್ಲೇ ಇದ್ದಾನೆ ಸರ್. ಇನ್ನಕ್ಕಿಲಿ ಸೂರ್ಯ ಸಿಟಿ 2nd ಪ್ಲೇಸು. ಸ್ವಂತ ಊರು ಅವಂದು ಬಣವೆ. ನಮ್ಮ ಚಿಕ್ಕಮ್ಮ ಇರೋದು ಬಣವೆಯಲ್ಲಿ, ತಲಕಾಡ್ ಹತ್ರ. ಅಲ್ಲಿ ಬಿಸ್ನೆಸ್ ಕಮ್ಮಿ, ದುಡಿಯೋದು ಕಮ್ಮಿ, ಅಲ್ಲಿ ವ್ಯಾಪಾರಗಳು. ಮನೆ ಸ್ವಲ್ಪ ಕಟ್ಟಿದ್ದ, ಅದಕ್ಕೆಲ್ಲ ಸಾಲ ಇತ್ತು ಅಂತೇಳಿ ನಾವಿಲ್ಲಿ ಕರ್ಕೊಬಂದು ಮಾಡ್ಕೊಂಡಿದ್ವಿ ಸರ್. 2 ಮಕ್ಕಳು, ಒಬ್ಬ ಗಂಡು, ಇಬ್ಬರು ಗಂಡು ಮಕ್ಕಳೇ. ಒಬ್ಬ ಮೈಸೂರು ಹತ್ರ ಅಲ್ಲಿ ಇದರಲ್ಲೇ ಇದ್ದಾನೆ, ಅವನು ಡ್ರೈವಿಂಗಲ್ಲೇ ಇದ್ದಾನೆ. ಇವನು ಡ್ರೈವಿಂಗಲ್ಲ ಅಂದರೆ MTRಗೆ ಹೋಗ್ತಾ ಇದ್ದ. ಪೇಮೆಂಟ್ ಸಾಕಾಗಲ್ಲ, ಕಾಂಟ್ರಾಕ್ಟಲ್ಲಿ 10,000 8,000 ತೊಗೊಂಡು ನಾನೇನು ಮಾಡೋಕ್ಕಾಗಲ್ಲ ಬಾವಾಜಿ ಅಂತೇಳಿ ಆಮೇಲೆ ಓನಾಗಿ ಆಟೋ ತೊಗೊಂಡು ಆಟೋ ಓಡಿಸ್ಕೊಂಡಿದ್ದ ಸರ್. 10 ವರ್ಷದಿಂದ, ಒಂದು 8 ವರ್ಷದಿಂದನೂ ಆಟೋ ಓಡಿಸ್ತಾ ಇದ್ದಾನೆ ಅವನು. 8-9 ವರ್ಷದಿಂದನೂ ಆಟೋ ಓಡಿಸ್ತಾ ಇದ್ದಾನೆ. ಅಲ್ಲೇ ಇದ್ದಾನೆ ಸರ್, ನಮ್ಮ ಮನೇಲೇ ಇದ್ದಾನೆ. ನಮ್ಮ ಮನೇಲೆ ಪ್ರತಿಯೊಂದು ನಮ್ಮ ಮನೇಲೇ. ಏನು ಸರ್, ಇದನ್ನು ಯಾರು ಮಾಡಿದ್ದಾರೆ ಅವ್ರಿಗೆಲ್ಲನೂ ಒಂದು ಶಿಕ್ಷೆ ಕೊಡಬೇಕು. ಮತ್ತು ತಿರ್ಗಿ ಅವನದು ಇವಾಗ ಸುಮಾರು ಪಾಪ ಅವನು ಸಾಲಗಳು ಮಾಡಿದ್ದಾನೆ. ನಾವು ಅಂಥವರಲ್ಲ ಸರ್, ದುಡ್ದು ನಾವು ತೀರ್ಸೋಕ್ಕಾಗಲ್ಲ. ಇವರು ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್, ಅವ್ರಿಗೂ ಹುಷಾರಿಲ್ಲ. ಅದರಿಂದ ಅದನ್ನೇನಾದರೂ ಮುಕ್ತಿಗೊಳಿಸ್ಕೊಡ್ಬೇಕು. ಅವ್ರ ಅಪ್ಪ ಅವರಮ್ಮನ್ನ ನೆಮ್ಮದಿಯಾಗಿ ಮಾಡಬೇಕು ಸರ್, ಅಷ್ಟೇ. ಅವ್ರ ಸಾಲಗಳಿದ್ದಾವೆ ಪಾಪ, ಲೋನ್ಗಳಿದ್ದಾವೆ. ವಾರಕ್ಕಿಲ್ಲ ಅಂದರೂ 5,000 6 ಸಾವಿರ ವಾರಕ್ಕೆ ಲೋನ್ಗಳು ಕಟ್ತಾನೆ. ಅದರಿಂದ ಅವನದು ಸ್ವಲ್ಪ ಕಮಿಟ್ಮೆಂಟ್ಗಳು ಜಾಸ್ತಿ ಇದ್ದಾವೆ ಸರ್. ಅದನ್ನು ಸ್ವಲ್ಪ ಅವರಪ್ಪ ಅವರಮ್ಮನಿಗೆ ಇದು ಮಾಡಿಕೊಡ್ಬೇಕು. ಹೌದು, ಈ ಭಾವಚಿತ್ರದಲ್ಲಿ ಕಾಣಿಸ್ತಾ ಇರುವಂತಹ ಹೀಗೆ ಬಿಳಿ ಶರ್ಟ್ ತೊಟ್ಟಿರುವಂತಹ ಈ ವ್ಯಕ್ತಿಯ ಹೆಸರು ದರ್ಶನ್. ಈತ ಮೂಲತಃ ತಲಕಾಡಿನವನು. ಬದುಕು ಕಟ್ಟಿಕೊಳ್ಳಲು ಬಣ್ಣದ ನಗರಿ ಬೆಂಗಳೂರಿಗೆ ಆಗಮಿಸಿದ್ದ 8 ವರ್ಷಗಳಿಂದಲೂ ಕೂಡ ಅಕ್ಕನೊಂದಿಗೆ ಇನ್ನಕ್ಕಿಯಲ್ಲಿ ನೆಲೆಸಿದ್ದ. ಕೆಲ ದಿನಗಳ ಕಾಲ ಬೊಮ್ಮಸಂದ್ರದಲ್ಲಿರುವಂತ MTR ಕಾರ್ಖಾನೆಗೆ ಹೋಗ್ತಾ ಇದ್ದ. ಅಲ್ಲಿ ಸಂಬಳ ಸಾಲ್ತಿಲ್ಲ ಅಂತ ಹೇಳಿ ತಾನೇ ಒಂದು ಸ್ವಂತ ಆಟೋವನ್ನ ಖರೀದಿಸಿ ಪ್ರತಿನಿತ್ಯವೂ ಕೂಡ ಆಟೋ ಓಡಿಸ್ತಾ ಇದ್ದ. ನಿನ್ನೆ ರಾತ್ರಿ ತನ್ನ ಮಾವನನ್ನ ಆತನ ಫ್ಯಾಕ್ಟರಿಗೆ ಬಿಟ್ಟು ಈತ ಆಟೋ ಓಡಿಸಲು ಬಂದಂತ ಸಂದರ್ಭದಲ್ಲಿ ಸುಮಾರು 10:50ರಲ್ಲಿ ಮಾವನೊಂದಿಗೆ ಮಾತನಾಡಿದ್ದಾನೆ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ನಾನು ಗ್ಯಾಸ್ ಸ್ಟೇಷನ್ ಹತ್ರ ಇದ್ದೀನಿ ಅಂತ ಹೇಳಿದು ಕೂಡ ತಿಳಿಸಿದ್ದಾನೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿನ ಗಲಾಟೆ ಆಗ್ತಿತ್ತಂತೆ. ನಾನು ಆಮೇಲೆ 5 ನಿಮಿಷ ಬಿಟ್ಟು ಮಾಡ್ತೀನಿ ಇರಿ ಅಂತ ಹೇಳಿ ಫೋನ್ ಇಟ್ಟಿದ್ದಾನೆ. ಆ ನಂತರ 11:18ಕ್ಕೆ ಫೋನ್ ಮಾಡಿದ್ರೆ ಆತನ ಮೊಬೈಲ್ ರಿಸೀವೇ ಆಗ್ಲಿಲ್ವಂತೆ. ಈ ಒಂದು ಘಟನೆಯ ಬಗ್ಗೆ ಮೃತನ ಅಕ್ಕನ ಗಂಡ ಏನ್ ಹೇಳ್ದ ಅನ್ನೋದನ್ನ ಕೇಳೋಣ ಬನ್ನಿ. ಅವನು ಬಂದು ನಮ್ಮ ಹತ್ರ ಬಂದು ಸುಮಾರು 10 ವರ್ಷ ಆಗಿತ್ತು. MTR ಕಂಪ್ನಿಯಲ್ಲಿ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾಯಿದ್ದ. ನಾನು ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಪರಿಚಯ ಆಯಿತು. ಅಲ್ಲೇ ಪರಿಚಯ ಆಗಿ ಅಲ್ಲಿ ಒಂದು 3 ವರ್ಷ ಕಾಂಟ್ರಾಕ್ಟರ್ ಕೆಲಸ ಮಾಡಿ ಆಮೇಲೆ ನಾವು ಜೊತೆಯಲ್ಲಿ ಇದು ಮಾಡಿದ್ವಿ. ಅಂದರೆ ನಮ್ಮ ಮಿಸ್ಸಸ್ ಅವರ ಚಿಕ್ಕಮ್ಮನ ಮಗ ಆಗಿರೋದ್ರಿಂದ ನಾನು ಅಲ್ಲಿ ಬಾಡಿಗೆ ಮನೇಲಿದ್ದ. ಬೇಡ, ನನ್ನ ಮನೇಲಿರಲಿ, ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂಥೇಳಿ ಕರ್ಕೊಂಬಂದು ಮನೆಯಾಗ ಇಟ್ಕೊಂಡಿದ್ವಿ. ಆಮೇಲೆ ನಾನು ಗಾಡಿ ಓಡಿಸ್ತೀನಿ, ನಂಗೆ ಸಂಬಳ ಸಾಕಾಗಲ್ಲ, ಗಾಡಿ ಓಡಿಸ್ತೀನಿ ಅಂಥೇಳಿ ಆಟೋ ತೊಗೊಂಡು ಆಟೋ ಓಡಿಸ್ತಾ ಇದ್ದ. ನಿನ್ನೆ ದಿವಸ ಏನಾಯಿತು, 9 ರೌಂಡು ಆಟೋಗೆ ಹೋಗಿದ್ದ.
9 ಗಂಟೆಗೆ ಬಂದ, 9:10ಕ್ಕೆ ಮನೆಗೆ ಬಂದು ಊಟ ಮಾಡಿ 9:15ಗೆ ನಾನು ಡ್ಯೂಟಿಗೆ ಬಿಡಬೇಕಾಯ್ತು. ನನಗೆ ಹುಷಾರಿಲ್ಲದ ಕಾರಣದಿಂದ ಅವನೇ ಪಿಕಪ್ಪು ಡ್ರಾಪು ಡ್ಯೂಟಿ ಕರ್ಕೊಂಡು ಅವನೇ ಮಾಡ್ತಾಯಿದ್ದ. ಬೇರೆ ಯಾರು ಹೋಗ್ತಾಯಿರಲಿಲ್ಲ, ನನ್ನ ಗಾಡಿ ಓಡ್ಸೋಕೆ ಆಗ್ತಾಯಿರಲಿಲ್ಲ, ಅವನೇ ಮಾಡ್ತಾಯಿದ್ದ. 9:15ಗೆ ಮನೆ ಹತ್ರದಿಂದ ಕರ್ಕೊಂಡು ಕಂಪ್ನಿ ಹತ್ರ 9:50ಕ್ಕೆ ಬಿಟ್ಟ. 9:50 ಬಿಟ್ಟು ಮಾತಾಡಿ ಎಲ್ಲಿ ಹೋಗ್ತೀಯ, ಡ್ಯೂಟಿಗೆ ಹೋಗ್ತೀಯಾ, ಇದು ರೂಟ್ಗೆ ಹೋಗ್ತೀಯಾ, ಮನೆಗೆ ಹೋಗ್ತೀಯಾ ಅಂತ ಕೇಳಿದೆ. ಇಲ್ಲ ನೋಡ್ತೀನಿ, ಗಾಡಿ ಜಾಸ್ತಿ ಇದ್ದರೆ ಮನೆ ಕಡೆ ಹೋಗ್ತೀನಿ, ಗಾಡಿ ಕಡಿಮೆ ಇದ್ದರೆ ಒಂದು ರೌಂಡಿಗೆ ಹೋಗ್ಬಿಟ್ಟು ಜಿಗಣಿ ರೂಟಲ್ಲಿ ಮನೆಗೆ ಹೋಗ್ತೀನಿ ಅಂತ ಹೇಳಿದ. ಸರಿ ಅಂತೇಳಿ ನಾನು ಡ್ಯೂಟಿಗೆ ಹೊಂಟೋದೆ. ಸರಿ ಅಂದ್ಬಿಟ್ಟು ಫೋನ್ ಮಾಡ್ತೀನಿ ಅಂತ ಮಾಡಲೇ ಇಲ್ಲ. ನಾನು 10:50ಕ್ಕೆ ಫೋನ್ ಮಾಡಿದೆ. 10:50ಕ್ಕೆ ಫೋನ್ ಮಾಡಿದಾಗ ಎಲ್ಲಿದೆಯೋ ಅಂದೆ. ನಾನು ಇಲ್ಲಿ ಬೊಮ್ಮಸಂದ್ರ ಪೆಟ್ರೋಲ್ ಗ್ಯಾಸ್ ಬಂಕ್ ಹತ್ರ ಇದ್ದೀನಿ ಅಂತ ಹೇಳ್ದೆ. ಮತ್ತು ಏನು ಮಾಡ್ತಿದ್ದೆ ಅಲ್ಲಿ ಇಷ್ಟೊತ್ತಲ್ಲಿ ನೀನು ಮನೆಗೆ ಹೋಗ್ತೀರಾ ಅಂದೆ. ಇಲ್ಲ ಅಶೋಕ್ ಅಂತೇಳಿ ಅಶೋಕಣ್ಣವ್ರು ಕರೆದ್ರು, ಅವ್ರದ್ದೇನೋ ಗಾಡಿ ಲೈಲ್ಯಾಂಡ್ ಗಾಡಿ ಯಾವುದೋ ಹೆವಿ ಗಾಡಿ ಪ್ರಾಬ್ಲಮ್ ಆಗಿದೆ ಅಂತ ನಾನು ಮುಂದಕ್ಕೆ ಪಾಸ್ ಆದೆ. ನಾನು ಕರೆದು ವಾಪಸ್ ಬಂದೆ. ಫೀಸ್ ಏನು ಕೇಳಿದ್ರು, ಫೀಸ್ ಕೊಟ್ಟೆ. ನಂದು ಅದು ಎರಡೂ ಸುಟ್ಟೋಯ್ತು, ಇಲ್ಲೇ ನಿಂತಿದ್ದೀನಿ ಅಂತ ಹೇಳ್ದೆ. ಆ ಸಮಯದಲ್ಲಿ ಯಾರೋ ಬಂದರೂ ಅವ್ರ ಪರಿಚಯ ಇರ್ಬೋದು ಇಲ್ಲವೋ ನಮಗೆ ಗೊತ್ತಿಲ್ಲ. ಅಂದರೆ ಕಾಲ್ ಲಿಸ್ಟಲ್ಲಿ ನನಗೆ ಕೇಳಿದ್ದು. ಅಲ್ಲಿ ಕೇಳಿದಾಗ ಯಾರು ಬಂದು ಅವನಿಗೆ ಹೊಡೆದಂಗೆ ಇದಾಯಿತು. ಯಾಕೋ ನಾನು ಬಂದು ಹೊಡಿತಾ ಇದೀಯಾ ಅಂತೇಳಿ ಅವ್ರ ಮೇಲೆ ಮಾತುಕತೆ ನಡೀತಾಯಿತ್ತು. ಆಗೇನು ಮಾಡ್ದವನು, ಮಾಮ ನಾನು 10 ನಿಮಿಷ ಫೋನ್ ಮಾಡ್ತೀನಿ, ಒಂದು 5 ನಿಮಿಷ ನಾನು ಕಾಲ್ ಮಾಡ್ತೀನಿ, ಕಾಲ್ ಕಟ್ ಮಾಡ್ದೆ. 9:50ರಲ್ಲಿ ಮಾತಾಡಿದ ಮಾತು. ತದನಂತರ ನನಗೆ ಎಷ್ಟೇ ಕಾಲ್ ಮಾಡಿದ್ರು ಕಾಲ್ ಫಿಟ್ ಆಗಲಿಲ್ಲ, ರಿಸೀವ್ ಆಗಲಿಲ್ಲ. ಆಮೇಲೆ ಬೆಳಗ್ಗೆ ಮನೇಲಿ ಬಂದು ಹೇಳಿದಾಗಲೂ ಸಹ ಇವರು ನಮ್ಮ ಮಿಸ್ಸಸ್ ಕೂಡ ಕಾಲ್ ಮಾಡಿದ್ರು, ಅವನು ಫಿಟ್ ಮಾಡಲಿಲ್ಲ. ಆಮೇಲೆ ಅವ್ರ ಫ್ರೆಂಡ್ಸ್ ಸರ್ಕಲ್ಲು ಅವನಲ್ಲಿ ಕೆಲಸ ಮಾಡ್ತಾಯಿದ್ದ, ಎಲ್ಲಿ ಏನೋ ರೂಟ್ಗೆ ಹೋಗ್ತಾಯಿದ್ದ, ಎಲ್ಲ ಕಡೆ ವಿಚಾರಿಸಿದಾಗ ಜಿಗಣಿ ಅವ್ರ ಸ್ಟ್ಯಾಂಡ್ ಅಧ್ಯಕ್ಷರಾದ ನವೀನ್ ಕುಮಾರ್ ಅವ್ರಿಗೆ ಫೋನ್ ಮಾಡಿದ್ವಿ. ಇಲ್ಲಿ ಅಣ್ಣ ಹಿಂಗೆ ಬಂದಿದ್ದಾನೇನೋ ಅಂತೇಳಿ. ಆಗ ನಮ್ಮ ಮಿಸ್ಸಸ್ ಸರ್ಗೆ, ಅಮ್ಮ ಅಕ್ಕ ಇಲ್ಲ ಒಂಚೂರು ಹೆಚ್ಚು ಕಡಿಮೆ ಆಗ್ಬಿಟ್ಟಿದೆ, ನೀವು ಸರ್ APCಗೆ ಬನ್ನಿರಿ ಅಂತ ಹೇಳಿದ್ರು. ಆಗ ನಾವು APCಗೆ ಹೋದಾಗ ಈ ಥರ ಹೋಗ್ಬಿಟ್ಟಿದ್ದಾನೆ ಅಂತ ವಿಷಯ ಗೊತ್ತಾಯಿತು. ಎಲ್ಲಿ ಏನು ಅಂತ ಕೇಳಿದ್ವಿ. ಈ ಥರ ಬೊಮ್ಮಸಂದ್ರದಲ್ಲಿ ಗ್ಯಾಸ್ ಬಂಕು ಟೊಯೋಟೋ ಶೋರೂಮ್ ಹತ್ರ ಅಂತ ಯಾವುದೋ ಶೋರೂಮ್ ಹತ್ರ ಅಂತ ಹೇಳಿದ್ರು. ಅವರ ಆಟೋದಲ್ಲೇ ಬಂದು ನಮಗೆ ನೋಡಿಸಿದಾಗಲೇ ನಮಗೆ ಗೊತ್ತಾಗಿದ್ದು ಈ ಥರ ಆಗಿದೆ ಅಂತೇಳಿ. ಯಾವುದೇ ಕಾರಣ ಒಂದು ಜಗಳ ಇಲ್ಲ, ಒಂದು ತಂಟೆ ಇದ್ದಾಗ ಒಂದು ಡ್ರಿಂಕ್ಸು ಕುಡಿಯೋದು ತಿನ್ನೋದು ಯಾವುದಿಂದಿಲ್ಲ ಸರ್. ಅಂಥ ಒಳ್ಳೆ ಹುಡುಗ, ಅಂಥ ನಮಗೆ 7 ಜನ್ಮ ಹುಡುಗ ನಮ್ಗೆ ಸಿಗೋಲ್ಲ. ಅಷ್ಟು ಅದೇ ಅದು ಮಾಡಲಿಲ್ಲ ಅಂತ ಒಂದು 5 ನಿಮಿಷ ಮಾಡ್ತೀನಿ ಅನ್ನಲ್ಲ. ಇನ್ನು ಮಾತಾಡಿ ಏನೋ ಹುಡುಗರು ಫ್ರೆಂಡ್ ಸರ್ಕಲ್ ಇರ್ತಾರೆ, ಸ್ಟ್ಯಾಂಡಲ್ಲಿ ಇರ್ತಾರೆ ಅಂತೇಳಿ ನಾವಿದ್ವಿ. ಒಂದು 5-10 ನಿಮಿಷ ಮಾಡ್ತಾರೆ ಅಂತ ನಾವು ವೆಯ್ಟ್ ಮಾಡಲಿಲ್ಲ. ಹಂಗೆ 11:18ಕ್ಕೆ ತಿರುಗಿ ನಾನು ಕಾಲ್ ಮಾಡಿದೆ. ಹಂಗೆ ಒಂದು 15-20 ನಿಮಿಷ ಬಿಟ್ಟು ನನಗೆ ರಿಟರ್ನ್ ಕಾಲ್ ಮಾಡಿದೆ. ಕಾಲ್ ಫಿಟ್ ಮಾಡಲಿಲ್ಲ. ಅವ್ರ ಹೆಸರು ಹೇಳಿದ್ದು ಮಾತ್ರ ಗೊತ್ತಷ್ಟೇ, ಅವ್ರು ಯಾರು ಏನು ಅಂತ ನಮ್ಗೆ ಗೊತ್ತಿಲ್ಲ ಸರ್. ಹೇಳಿದ್ದೀವಿ ಸರ್ ಅವ್ರಿಗೆ. ನಮಗೆ ನನ್ನ ಹತ್ರ ಏನು ಮಾತಾಡಿದ್ದೀನೋ ಅದು ಫುಲ್ಲು ಡೀಟೇಲ್ಸ್ ಅವ್ರು ಕೊಟ್ಟಿದ್ದೀವಿ. ಅವ್ರು ತನಿಖೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ ಸರ್ ಆ ಥರದ್ದೇನಿಲ್ಲ. ಊರಿಗೆ ಹೋಗೋದೇ ರೇರ್, ಅವನು ಊರ ಕಡೆ ಹೋಗೋದೇ ರೇರ್. ಯಾಕಂದರೆ ಇಲ್ಲೇ ಜೀವನ ಆಗಿತ್ತು. ಇಲ್ಲ ಸರ್ ನೈಟ್ ಏನು ಮಾಡ್ತಾ ಇರಲಿಲ್ಲ. ಅಮ್ಮಮ್ಮ ಅಂದರೆ ಒಂದು 9:30-10 ಗಂಟೆ ಜಾಸ್ತಿ ಏನಾನ ಬಿಸ್ನೆಸ್ ಇದ್ದು ಜನ ಇದ್ದಾನೋ 10 ಗಂಟೆ ತನಕ ಮಾಡಿಸಿರೋನು. ಅವ್ರು ನಾವು ಬಿಡ್ತಾ ಇರಲಿಲ್ಲ. ಕಾಲ್ ಮಾಡಿ ಬೈಯರು, ಬನ್ನಿರಿ ಯಾಕೆ ನೀವು ಅಷ್ಟೊಂದು ವೆಯ್ಟ್ ಮಾಡ್ತಾ ಇದೆಯಾ, ಪ್ರಾಬ್ಲಮ್ ರೋಡ್ ಸರಿಯಿಲ್ಲ, ಜನ ಸರಿಯಿಲ್ಲ, ಯಾಕೆ ಇದು ಒದ್ದಾಡ್ತಾ ಇದೆಯಾ, 100 ರೂಪಾಯಿ ಕಡಿಮೆ ಆದರೂ ಪರವಾಗಿಲ್ಲ, ನೀನು ಮನೆಗೆ ಬಾ ಅಂತೇಳಿ ಅವ್ನು ರಿಕ್ವೆಸ್ಟ್ ಮಾಡಿದ್ರೆ ಕರೆಸ್ತಾ ಇದ್ದೀವಿ, ಬೈತಾ ಇದ್ವಿ, ಅದೆಲ್ಲ ಮಾಡ್ತಾ ಇದ್ದೀವಿ ಸರ್. ಆ ಥರದ್ದೇನು ಇರಲಿಲ್ಲ ಸರ್. ಅನಂತರ ಇಡೀ ರಾತ್ರಿ ಇವರ ಮೊಬೈಲ್ ಸ್ವಿಚ್ ಆನ್ ಆಗಲೇ ಇಲ್ಲ. ಸುಮಾರು ರಾತ್ರಿ 11:10ರಲ್ಲಿ ಈತನ ಕೊಲೆ ನಡೆದಿದೆ ಅಂತೇಳಿ ಅಲ್ಲಿರ್ತಕ್ಕಂಥ CC ಕ್ಯಾಮೆರಾಗಳಿದೆ. ಈಗ ಪೊಲೀಸ್ನವರು ಆ CC ಕ್ಯಾಮೆರಾಗಳ VTR ಅನ್ನ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ, ತನಿಖೆಯನ್ನ ಆರಂಭಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಶೋಕ ಎಂಬುವಂತವನು ಕರೆದಿದ್ದ, ಅದಕ್ಕೆ ನಾನು ಹೋಗಿದ್ದೆ ಅಂತೇಳಿ ಮಾವನ ಬಳಿಯೂ ಕೂಡ ದರ್ಶನ್ ವಿವರಿಸಿದ್ದಾನೆ. ಈ ಒಂದು ಘಟನೆ ಈ ಒಂದು ಆಟೋ ಚಾಲಕರ ಎಲ್ಲರನ್ನು ಕೂಡ ಬೆಚ್ಚಿ ಬೀಳಿಸಿದೆ. ಘಟನೆಗೆ ನಿಖರವಾದಂತ ಕಾರಣ ಕೂಡ ತಿಳಿದು ಬರ್ತಾ ಇಲ್ಲ. ಈ ಒಂದು ಘಟನೆಯ ಬಗ್ಗೆ ಸ್ನೇಹಿತರುಗಳು ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ಅವ್ರದ್ದು ಯಾವುದೂ ತೊಂದರೆ ಇಲ್ಲ ಸರ್. ಡ್ಯೂಟಿಗೆ ಬರೋರು, ಡ್ಯೂಟಿ ಮಾಡಿಕೊಂಡು ಮತ್ತೆ ಏನೋ ಸುಮ್ಮನೆ ಸ್ಟ್ಯಾಂಡಲ್ಲಿ ಕಾಮಿಡಿ ಮಾಡ್ಕೊಂಡು ಇರೋರು. ಅದು ಯಾವುದೇ ರೀತಿಯಲ್ಲಿ ಯಾರ ಮೇಲೆ ದ್ವೇಷ ಮಾಡ್ತಿರ್ಲಿಲ್ಲ. ಇವಾಗ ನಾವೇ ಕೋಪದಲ್ಲಿ ಮಾತಾಡಿದ್ರು ಅವರು ಭಾವ ಅಣ್ಣಪ್ಪ ಅಂತ ಮಾತಾಡ್ತಿದ್ದೆ. ಆ ಥರ ಬೇರೆ ಥರ ಏನೋ ನಮ್ಗೆ ಗೊತ್ತಿಲ್ಲ. ಒಟ್ಟಿನಾಗ ಸ್ಟ್ಯಾಂಡಲ್ಲಿ ಓಡಿಸೋನು. ನಮ್ಮದು ಜಿಗಣಿ ಮತ್ತು ಬೊಮ್ಮಸಂದ್ರ ಸ್ಟ್ಯಾಂಡ್ ಅಷ್ಟೇ ಸರ್. ಸೀಟ್ ಲೆಕ್ಕ ಹೊಡಿತಿದ್ವಿ. ಅದು ನೋಡಿಲ್ಲ ಸರ್. ಗಲಾಟೆ ಆ ಥರ ಇಲ್ಲ ಸರ್. ನಾನು ಊರಿಗೆ ಹೋಗಿದ್ದೆ ಸರ್. ಜಿಗಣಿಯಿಂದ ಬೊಮ್ಮಸಂದ್ರ ಸರ್. ಸೀಟ್ ಲೆಕ್ಕನೇ ಒಂದು 5 ವರ್ಷದಿಂದ ಓಡಿಸ್ತಾ ಇದ್ದೀನಿ ಸರ್. 5ರಿಂದ 6 ವರ್ಷದ ಒಳಗಡೆನೇ ಅವ್ನು ಬಂದಿದ್ದು. ನಾವು ಅಲ್ಲಿ ಓಡಿಸ್ತಾ ಇರೋದು. ಇಲ್ಲ ಸರ್, ನೈಟ್ 10 ಗಂಟೆವರೆಗೂ ಗಾಡಿ ಓಡಿಸ್ತಿದ್ದಂತೆ ಹೇಳಿದ್ರು ಹುಡುಗರು. ಅದು ಮಾಹಿತಿ ನಂಗೆ ಗೊತ್ತಿಲ್ಲ. ನಾನು ನೆನ್ನೆ ತಾನೇ ಊರಿಂದ ಬಂದು. ಇಲ್ಲ ಸರ್, ಆಟೋಗೆ ಏನೂ ಡ್ಯಾಮೇಜ್ ಆಗಿಲ್ಲ, ಏನೂ ಆಗಿಲ್ಲ. ಆ ಥರ ಏನೂ ತಿಳಿದು ಬಂದಿಲ್ಲ. ಇದಕ್ಕೆ ಏನೂ ತಿಳಿದು ಬಂದಿಲ್ಲ. ಆ ಥರ ಏನು ನಮ್ಗೆ ಅವ್ನು ನೋಡಿದೆ ಆ ಥರ ಕಾಣಿಸಿರ್ಲಿಲ್ಲ ಸರ್. ತುಂಬ ಕ್ಲೋಸ್ ಆಗಿ ಚೆನ್ನಾಗಿ ಮಾತಾಡೋನು. ಆ ಥರ ಯಾವುದೇ ಕಾರಣಕ್ಕೂ ಕಾಣಿಸ್ತಿರ್ಲಿಲ್ಲ. ಚೆನ್ನಾಗಿ ಮಾತಾಡ್ಸೋನು. ಇವಾಗ ಯಾರೇ ಆಗಲಿ ನಾವೇ ಕೋಪದಲ್ಲಿ ಅವನ ಮೇಲೆ ಹೋದನು ಕೂಲ್ ಮಾಡೋಣ ಅಷ್ಟೇ. ಬೇರೆ ರೀತಿ ಯಾವುದೂ ಇಲ್ಲ ಸರ್. ಸಿಗ್ಲೇಬೇಕು ಸರ್, ನ್ಯಾಯ ಶಿಕ್ಷೆ ಆಗಲೇಬೇಕು. ಅವ್ರಿಗೆ ಶಿಕ್ಷೆ ಆಗಲೇಬೇಕು ಸರ್. ತುಂಬ ಒಳ್ಳೆ ಹುಡುಗ ಸರ್. ಸ್ಟ್ಯಾಂಡ್ಗೆ ಯಾವುದೇ ರೀತಿ ಥರ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಒಳ್ಳೆ ಹುಡುಗ ಸರ್. ನ್ಯಾಯ ಸಿಗ್ಬೇಕು ಸರ್ ದರ್ಶನ್ಗೆ.
ಸರ್ ನಮಗೆ 8 ತಿಂಗಳಿಂದ ಪರಿಚಯ. ನಮ್ಮ ಸ್ಟ್ಯಾಂಡಲ್ಲೇ ಜಿಗಣಿ ಬೊಮ್ಮಸಂದ್ರ ಸ್ಟ್ಯಾಂಡಲ್ಲಿ ಜಿಗಣಿ ಸ್ಟ್ಯಾಂಡ್ ನಾವು ಜಿಗಣಿಯಿಂದ ಬೊಮ್ಮಸಂದ್ರಕ್ಕೆ ರೂಟು ಶೇರ್ ಆಟೋ ಓಡಿಸ್ತೀವಿ. 8 ತಿಂಗಳಿಂದ ಪರಿಚಯ. ರಾತ್ರಿ ಈ ಇನ್ಸಿಡೆಂಟ್ ಆಗಿದೆ. ಸರ್ ರಾತ್ರಿ ನಮಗೆ ಡಿಪಾರ್ಟ್ಮೆಂಟ್ ಅವ್ರು ಪೊಲೀಸರು ಹೇಳ್ತಾ ಇದ್ದಾರೆ ರಾತ್ರಿ 11 ಗಂಟೆಗೆ ಆಗಿದೆ ಅಂತ ಹೇಳ್ಬಿಟ್ಟು. ಹುಡುಗ ಬಂದು ಸ್ವಂತವ್ರು ಬಂದು ಕೊಳ್ಳೇಗಲ್ಲ, ವಾಸ ಇರೋದು ಬಂದು ಇಣ್ಣಕ್ಕಿಲ್ಲಿ. ಆಗ ಅವ್ರ ಅಕ್ಕ ಭಾವನ ಜೊತೆ ಇದ್ದಾನೆ. ದರ್ಶನ್ ಅಂತೇಳಿ ಹುಡುಗನ ಹೆಸರು. ಸರ್ ಭಾರಿ ಒಳ್ಳೆ ಹುಡುಗ. ನಮ್ಮ ಸ್ಟ್ಯಾಂಡಲ್ಲಿ ಆ ಥರ ಯಾರ ಜೊತೆನೂ ಜಗಳ ಇಲ್ಲ, ಕಂಟಕ ಇಲ್ಲ, ಇನ್ನೊಂದಿಲ್ಲ. ಎಲ್ಲರನ್ನೂ ಬಾಯಿ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದ, ಪ್ರೀತಿ ಬಾಂಧವ್ಯದಿಂದ ಇರ್ತಾ ಇದ್ದ. ಬಟ್ ರಾತ್ರಿ ಇದು ಈ ಥರ ಆಗಿದೆ ಅಂದರೆ ನಮಗೆ ನಂಬಕ್ಕಾಗ್ತಾ ಇಲ್ಲ. ಇಂಥ ಒಳ್ಳೆ ಹುಡುಗ ಇಂಥ ಸಾವು ಬರ್ತದೆ ಅಂತ ನಾವು ಯಾವತ್ತೂ ತಿಳ್ಕೊಂಡಿರಲಿಲ್ಲ. ಏನಾದರೂ ಡೌಟ್ ಇದೆಯಾ ಸರ್ ಅಂಥವ್ರು ಯಾರೂ ಇಲ್ಲ ಸರ್, ಎಲ್ಲರ ಹತ್ರನೂ ಚೆನ್ನಾಗಿದ್ದಾನೆ. ರಾತ್ರಿ ನಿನ್ನೆ ಎಷ್ಟೊತ್ತಲ್ಲಿ ಅವ್ರ ಜೊತೆ ನಾನು ನಿನ್ನೆ ಬೆಳಗ್ಗೆ 10 ಗಂಟೆಗೆ ಇದೇ ಟೈಮಲ್ಲಿ ಸಿಕ್ಕಿದ್ದ ಅವನು. ಬೆಳಗ್ಗೆ 10 ಗಂಟೆ 10:15 ತಬ್ಕೊಂಡು ಅವನದೊಂದು ಹ್ಯಾಬಿಟ್ ಇದೆ, ಏನು ಯಾರೇ ಸಿಕ್ಕಿದ್ರು ತಬ್ಕೊಂಡು ಮಾತಾಡಿಸ್ತಾನೆ. ಮಾಮ ಅಂತಾನೆ, ಬಾವ ಅಂತಾನೆ, ಇಲ್ಲ ಅಣ್ಣಪ್ಪ ಅಂತಾನೆ. ರಾತ್ರಿ ನಿನ್ನೆ ಸಿಕ್ಬಿಟ್ಟು ಅಣ್ಣಪ್ಪ ನಾಷ್ಟ ಮಾಡ್ದ ಅಂತ ಕೇಳಿದೆ ಇದೇ ಟೈಮಲ್ಲಿ. ಬಟ್ ಇದೇ ಟೈಮಲ್ಲಿ ಇವತ್ತು ಸಾವಾಗಿದೆ ಅವನು. ಈ ಒಂದು ಘಟನೆ ಇದೀಗ ಆಟೋ ಚಾಲಕರ ಎಲ್ಲರನ್ನು ಕೂಡ ಬೆಚ್ಚಿ ಬೀಳಿಸಿದೆ. ಘಟನಾ ಸ್ಥಳಕ್ಕೆ ಆಗಮಿಸಿದಂತ ಡಿಸಿಪಿ ಸಾರಾ ಫಾತಿಮಾರವರು ಈ ಘಟನೆಯ ಬಗ್ಗೆ ವಿವರಿಸಿದ್ದು ಹೀಗೆ. ಬೆಳಿಗ್ಗೆ ಸುಮಾರು 8 ಗಂಟೆ ಹಂಗೆ ನಮಗೆ 112ಗೆ ಕಂಪ್ಲೇಂಟ್ ಬಂತು. ಈ ಥರ ಹೆಬ್ಬುಡಿ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಅಂದ್ಕೊಂಡು ಬಂದು ಎಲ್ಲ ಸ್ಪಾಟೆಲ್ಲ ವಿಸಿಟ್ ಮಾಡಿ ನೋಡಿದಾಗ ದರ್ಶನ್ ಅನ್ನೋನು ಸುಮಾರು 30 ವರ್ಷ ಆಟೋ ಡ್ರೈವರು, ಅವನದು ಕೊಲೆ ಆಗಿದೆ. ಈಗ ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮಾಡ್ತಾ ಇದ್ದೀವಿ. ಇದಕ್ಕೆ ಹಿನ್ನೆಲೆ ಏನು ಮೋಟಿವ್ ಇತ್ತು, ಯಾರು ಬಂದು ಹೊಡೆದ್ರು ಅಂದ್ಕೊಂಡು ಈಗ ತನಿಖೆ ಮಾಡಿಸ್ತಾ ಇದ್ದೀನಿ. ಆಲ್ರೆಡಿ 3 ಟೀಮ್ಸ್ ಮಾಡಿದ್ದೀನಿ. ವಿ ವಿಲ್ ಡಿಟೆಕ್ಟ್ ದ ಕೇಸ್. ಜಿಗ್ನಿ ಆಟೋ ಸ್ಟ್ಯಾಂಡಲ್ಲಿ ಆಟೋ ಓಡಿಸ್ತಾ ಇದ್ರು. ಸುಮಾರು 8 ವರ್ಷದಿಂದ ಇಲ್ಲೇ ಬಂದು ಆಟೋ ಓಡಿಸ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ಇಲ್ಲಿ ಅದು ವೆರಿಫೈ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೆ ಅಂಥದ್ದೇನು ಕಂಡು ಬಂದಿಲ್ಲ. ವೆರಿಫೈ ಮಾಡಿಸ್ತೀನಿ ಈಗಲೇ. ಇವರು ತಲಕಾಡಿನಿಂದ ಬಂದು ಅವರು ಚಿಕ್ಕಮ್ಮ ಮನೇಲಿ ಇಟ್ಕೊಂಡು ಅಲ್ಲಿಂದ ಆಟೋ ಓಡಿಸ್ತಾ ಇದ್ರು ಅಂತ ಗೊತ್ತಾಗಿದೆ. ಜಿಗಣಿ ಮತ್ತು ಬೊಮ್ಮಸಂದ್ರ ಮಧ್ಯ ರೂಟ್ಸಲ್ಲಿ ಆಟೋ ಓಡಿಸ್ತಾ ಇದ್ರು. ಒಟ್ನಲ್ಲಿ ಈ ಒಂದು ಘಟನೆಯಿಂದ ಹಾಗೆಯೇ ಇಡೀ ಆಟೋ ಸ್ಟ್ಯಾಂಡ್ ನ ಎಲ್ಲ ಚಾಲಕರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಆದ್ರೆ ಈತ ಒಳ್ಳೆಯವನು ಅಂತೇಳಿ ಎಲ್ಲರೂ ಹೇಳ್ತಾರೆ. ಆದ್ರೆ ನಿಖರವಾದಂತ ಕಾರಣ ತಿಳಿದು ಬರ್ತಾ ಇಲ್ಲ. ಯಾವ್ದಾದ್ರು ಹೆಣ್ಣಿನ ವ್ಯಾಮೋಹದಲ್ಲಿ ಈ ಒಂದು ಕೊಲೆ ಆಗಿರ್ಬೋದಾ ಅಥವಾ ಹಣಕಾಸಿನ ವಿಚಾರದಲ್ಲಿ ಕೊಲೆ ಆಗಿರ್ಬೋದಾ ಎನ್ನುವಂತ ಹಲವು ದಿಕ್ಕುಗಳಲ್ಲಿ ಪೊಲೀಸ್ನವರು ತನಿಖೆಯನ್ನ ಆರಂಭಿಸಿದ್ದಾರೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.